ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಅಂಡ್ ಆಲ್ರೆಡಿ ನೀವು ನನ್ನ ತಮ್ನಿಲ್ ನೋಡಿ ಇವತ್ತಿನ ವಿಡಿಯೋ ಏನಂತ ಗೊತ್ತಾಗಿರುತ್ತೆ ಬೇಸ್ ಕುರ್ಕುಲ್ ರಿಯಲ್ ಇಲ್ಲ ಫೇಕ್ ಇದೆಯಾ ಅಂತ ಲೈಫ್ ಪ್ರೂಫ್ ನಾನು ತೋರಿಸ್ತೀನಿ ನಿಮಗೆ ತೋರ್ಸೋದಿಕ್ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗಬೇಕು ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಫುಲ್ ಆಗಿ ನೋಡಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಓಕೆ ಇನ್ನೂ ನನ್ನ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಓಕೆನಾ ಅಂಡ್ ನನ್ನ ಹೆಸರು ಸೌಮ್ಯ ಅಂತ ಹೇಳಿ ನಾನು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ 1 ಇಯರ್ ಇಂದ ವರ್ಕ್ ಮಾಡ್ತಾ ಇದ್ದೀನಿ ಓಕೆ 1 ಇಯರ್ ಅಲ್ಲಿ ನಾನು 12 lakhs ಅರ್ನಿಂಗ್ಸ್ ಮಾಡಿದ್ದೀನಿ ಆಲ್ರೆಡಿ ಅಂಡ್ ಆ ಒಂದು ಅಮೌಂಟ್ ನನಗೆ ಬ್ಯಾಂಕಿಗೆ ಬಂದಿದೆ ಪ್ರತಿ ವಾರ ಇಲ್ಲಿ ಪೇಮೆಂಟ್ ಇರುತ್ತೆ ಪ್ರತಿ ಮಂಗಳವಾರನೂ ಓಕೆ ನೀವೇನಾರು ಆ ಒಂದು ಪ್ರೂಫ್ ನ ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಾನು ಇನ್ಸ್ಟಾಗ್ರಾಮ್ ಹೈಲೈಟ್ಸ್ ಅಲ್ಲಿ ಪ್ರತಿಯೊಂದನ್ನು ನಾನು ಮೆನ್ಷನ್ ಮಾಡಿದ್ದೀನಿ ನನ್ನ ಇನ್ಸ್ಟಾಗ್ರಾಮ್ ನ ನೀವು ಚೆಕ್ ಮಾಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಓಕೆ ನನ್ನ ಇನ್ಸ್ಟಾಗ್ರಾಮ್ ಐಡಿ ಬಂದ್ಬಿಟ್ಟು ಸೌಮ್ಯ ಓಪನ್ ಅವರ್ ಅಂತೇಳಿ ಕೆಳಗಡೆ ನಾನು ಲಿಂಕ್ ಕೊಟ್ಟಿರ್ತೀನಿ ಯಾರೆಲ್ಲ ಇನ್ನ ನನ್ನ ಪೇಜಿನ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ ನಿಮ್ಗೆ ಅದರಲ್ಲೆಲ್ಲ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ ಓಕೆ ಅಂಡ್ ನನ್ನ ಹೆಸರಲ್ಲಿ ಸುಮಾರಷ್ಟು ಫೇಕ್ ಅಕೌಂಟ್ಸ್ಗಳು ಇದಾವೆ ಅದ್ರ ಬಗ್ಗೆನೂ ಸ್ವಲ್ಪ ಹುಷಾರಾಗಿರಿ ಓಕೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ ಮೆಸೇಜ್ ಮಾಡೋದಾಯ್ತು ಇಲ್ಲಾಂದ್ರೆ ಫಾಲೋ ರಿಕ್ವೆಸ್ಟ್ ನ ಕಳ್ಸೋದಿಲ್ಲ ನಿಮ್ಗೆ ಅಕಸ್ಮಾತ್ ಆಗಿ ಈ ಕಂಪ್ನಿ ಬಗ್ಗೆ ವರ್ಕ್ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನನಗೆ ವಾಟ್ಸಪ್ ನಂಬರ್ನು ಕೊಟ್ಟಿರ್ತೀನಿ ನೀವು ವಾಟ್ಸಪ್ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ನಿಮ್ಗೆ ಅಲ್ಲೂ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ ಓಕೆನಾ ಮೇನ್ ವಿಡಿಯೋಗೆ ಬಂದ್ಬಿಡೋಣ ಬಿಸ್ಕುರ್ಕುಲ್ ಫೇಕ್ ಇದೆಯಾ ಇಲ್ಲ ಸ್ಕ್ಯಾಮ್ ಇದೆಯಾ ದಯವಿಟ್ಟು ನಮ್ಗೆ ಹೇಳಿ ನಾವು ಜಾಯಿನ್ ಆಗಬೇಕು ಇದರಲ್ಲಿ ವರ್ಕ್ ಮಾಡಬೇಕು ನಮಗೂ ನಿಮ್ಮ ತರ ಅರ್ನಿಂಗ್ಸ್ ಮಾಡಬೇಕು ಅಂತ ಹೇಳಿ ಸುಮಾರಷ್ಟು ಜನ ನನಗೆ ಮೆಸೇಜಸ್ ಮಾಡ್ತಾ ಇದ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಂಡ್ ವಾಟ್ಸಪ್ ಅಲ್ಲಿ ಅದಕ್ಕೋಸ್ಕರ ಈ ವಿಡಿಯೋ ಪ್ರತಿಯೊಬ್ಬರಿಗೂ ನನಗೆ ಸಪ್ರೇಟ್ ಆಗಿ ಎಕ್ಸ್ಪ್ಲೈನ್ ಆಗಲ್ಲ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಎಂಡ್ ಗಂಟ ನೀವು ನೋಡಿ ನಿಮ್ಗೆ ಕ್ಲಾರಿಟಿಯಾಗಿ ಅಂಡ್ ಪ್ರೂಫ್ ಸಮೇತ ನಾನು ನಿಮ್ಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಓಕೆನಾ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತೇಳಿ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆನಾ ಅಂಡ್ ಬನ್ನಿ ಸುಮಾರಷ್ಟು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನೋಡಿರ್ತೀರ ಬಿಸ್ಕುರ್ಕುಲ್ ಅಂತ ನಾನು ಅಷ್ಟು ದುಡ್ದೆ ಇಷ್ಟು ದುಡ್ದೆ ಅಂಡ್ ನನಗೆ ಪೇಮೆಂಟ್ ಆಯ್ತು ಅಂತ ಹೇಳಿ ಓಕೆ ಜೆನ್ಯೂನ್ ಇರೋರು ಆಲ್ರೆಡಿ ಅದ್ರ ಬಗ್ಗೆ ರಿವ್ಯೂ ಕೊಡ್ತಾ ಇರ್ತಾರೆ ಹೌದಾ ಅಂಡ್ ಅವರು ಪ್ರೂಫ್ ಸಮೇತನು ಹೇಳ್ತಾ ಇರ್ತಾರೆ ಇನ್ನು ಕೆಲವಷ್ಟು ಜನ ಬಿಸ್ಕುರ್ಕುಲ್ ಫೇಕ್ ಜಾಯಿನ್ ಆಗಕ್ ಹೋಗ್ಬಿಡಿ ದುಡ್ಡನ್ನ ಕಳ್ಕೋತೀರಾ ಇದೆಲ್ಲ ಫೇಕ್ ವಿಡಿಯೋಸ್ ಮಾಡಿ ಸುಮಾರಷ್ಟು ಜನಕ್ಕೆ ಫೇಕ್ ಮಾಡ್ತಾ ಇದಾರೆ ಅಂತ ಹೇಳಿ ಓಕೆ ಸೊ ಕರ್ನಾಟಕದವ್ರಿಗೆ ಮೋಸ ಮಾಡೋ ಇಂಟೆನ್ಷನ್ ಏನು ಇರೋದಿಲ್ಲ ಓಕೆನಾ ಸೊ ಜೆನ್ಯೂನ್ ಆಗಿರೋದ್ರಿಂದ ಸೊ ನಾವು ಅರ್ನಿಂಗ್ಸ್ ಮಾಡ್ತಾ ಇದೀವಿ ನಿಮ್ಗೂ ಇಂಟ್ರೆಸ್ಟ್ ಇದ್ರೆ ನೀವು ಜಾಯಿನ್ ಆಗಿ ಅರ್ನಿಂಗ್ಸ್ ಮಾಡಿ ಅಂತ ಒಂದು ಇಂಟೆನ್ಷನ್ ಇಂದ ಹೇಳ್ತಾ ಇದೀವಿ ಅಷ್ಟೇನೆ ಓಕೆ ಸೊ ಇಂಟ್ರೆಸ್ಟ್ ಇದ್ದವ್ರು ಜಾಯಿನ್ ಆಗ್ಬೋದು ಇಲ್ಲ ಅಂದ್ರೆ ಅದರ ಬೇರೆ ವಿಷಯ ಓಕೆ ಸೊ ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗೋದಿಲ್ಲ ಓಕೆ ಇನ್ನು ಕೆಲವಷ್ಟು ಯೂಟ್ಯೂಬರ್ಸ್ ಬಿಸ್ಕುರ್ಕುಲ್ ಫೇಕ್ ಸ್ಕ್ಯಾಮ್ ಅಂತ ಹೇಳ್ತಾ ಇದ್ರು ಅಂಡ್ ಇನ್ನೊಂದು ಅವ್ರಿಗೆ ಒಂದು ನಾನು ಕ್ವಶನ್ ಅಂಡ್ ನೀವು ಅವ್ರಿಗೆ ಈ ಕ್ವಶನ್ ನೀವು ಕೇಳ್ಬೇಕು ನಿಮ್ಗೂ ಈ ಕ್ವಶನ್ ನಾನು ಕೇಳ್ತಾ ಇದ್ದೀನಿ ಓಕೆ ಬಿಸ್ಕುರ್ಕುಲ್ ಫೇಕ್ ಅಂತ ಏನೋ ಅವ್ರು ಅಷ್ಟು ಗ್ಯಾರಂಟಿಯಾಗಿ ಹೇಳ್ತಾ ಇದಾರಲ್ಲ ಬಟ್ ಬಿಸ್ಕುರ್ಕುಲ್ ನೇಮ್ ನ ಅವ್ರು ಯಾಕೆ ಯೂಸ್ ಮಾಡ್ತಾ ಇಲ್ಲ ಅಂತ ನಂಗೆ ಗೊತ್ತಾಗ್ಲಿಲ್ಲ ಓಕೆ ಸೊ ನಿಮ್ಗೂನು ಆ ವಿಡಿಯೋನ ನೋಡೋ ಟೈಮಲ್ಲಿ ಅವ್ರು ಎಷ್ಟು ಚೆನ್ನಾಗಿ ನಾನು ಒಬ್ಬರದು ವಿಡಿಯೋ ನೋಡಿದೆ ಬಿಸ್ಕುರ್ಕುಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋ ಟೈಮಲ್ಲಿ ಅವರು ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ರು ಅಂದ್ರೆ ಹೇಳಿದ್ರೆ ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ರು ಓಕೆ ಬಿಸ್ಕುರ್ಕುಲ್ ನೇಮ್ ನ ಕೊಟ್ಟಿದ್ರು ಅವರು ಬಿಸ್ಕುರ್ಕುಲ್ ತೆಗೆದು ಬಿಟ್ಟು ಓಕೆ ಅವ್ರು ಅಷ್ಟು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದಾರೆ ಓಕೆ ಅಷ್ಟೊಂದೆಲ್ಲ ಡ್ರಾಯಿಂಗ್ ಎಲ್ಲ ಬಿಡಿಸ್ಬಿಟ್ಟು ಯಾಕೆ ಅವರು ಬಿಸ್ಕುರ್ಕುಲ್ ನೇಮ್ ನ ಯೂಸ್ ಮಾಡ್ಲಿಲ್ಲ ಅಂತ ನಂದ ಡೌಟ್ ಓಕೆ ಬಿಸ್ಕುರ್ಕುಲ್ ನೇಮ್ ನ ಯಾಕೆ ಯೂಸ್ ಮಾಡಿದ್ರು ಅಂತ ಗ್ಯಾರಂಟಿಯಾಗಿ ಹೇಳ್ತಾ ಇದ್ರ ಅಂದ್ರೆ ಕಂಪ್ನಿ ನೇಮ್ನು ಕ್ಲಿಯರ್ ಆಗಿ ಹೇಳ್ಬೇಕು ಓಕೆ ಯಾಕೆ ನೀವು ಅದನ್ನ ಕ್ಲಿಯರ್ ಆಗಿ ಹೇಳ್ತಾ ಇಲ್ಲ ನಮ್ಗೆ ನಿಜ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಕ್ಲಿಯರ್ ಆಗಿ ಅಷ್ಟೊಂದು ಇದೆ ಅಲ್ವಾ ಇದು ಫೇಕ್ ಅಂತ ಸ್ಕ್ಯಾಮ್ ಅಂತ ನಿಮ್ಗೆ ಗ್ಯಾರಂಟಿಯಾಗಿ ಗೊತ್ತಿದೆ ಅಲ್ವಾ ಸೊ ನೀವು ಹೇಳಿ ಅಲ್ಲ ಕ್ಲಿಯರ್ ಆಗಿ ಬಿಸ್ಕುರ್ಕುಲ್ ಫೇಕ್ ಇದೆ ಜಾಯಿನ್ ಆಗ್ಬೇಡಿ ಅಂತ ಬಿಸ್ಕುರ್ಕುಲ್ ನೇಮ್ ನ ಯೂಸ್ ಮಾಡಿ ಯಾಕೆ ನೀವು ಬಿಸ್ಕುರ್ಕುಲ್ ನೇಮ್ ನ ಯೂಸ್ ಮಾಡೋದಿಲ್ಲ ಓಕೆ ಸೊ ಈ ಒಂದು ಕ್ವಶನ್ ನೀವು ಕೇಳಿ ಯಾಕೆ ನೀವು ಬಿಸ್ಕುರ್ಕುಲ್ ನೇಮ್ ನ ಯೂಸ್ ಮಾಡೋದಿಲ್ಲ ಅಂತ ಹೇಳಿ ಓಕೆ ಅವ್ರ ಕಡೆಯಿಂದ ಏನ್ ಆನ್ಸರ್ ಬರುತ್ತೆ ದಯವಿಟ್ಟು ನೀವು ನನ್ಗೂ ತಿಳಿಸಿ ಅಂತ ಹೇಳ್ತೀನಿ ಓಕೆನಾ ಅಂಡ್ ನಾನ್ ನಿಮ್ಗೆ ಪ್ರೂಫ್ ಸಮೇತ ತೋರಿಸ್ತೀನಿ ಯಾವುದೇ ಕಂಪ್ನಿ ಆಯ್ತು ಗೌರ್ಮೆಂಟ್ ಅಂಡರ್ ಅಲ್ಲಿ ರಿಜಿಸ್ಟರ್ ಇತ್ತು ಅಂದ್ರೆ ಅದನ್ನ ನಾವು ಯಾವ ತರ ಚೆಕ್ ಮಾಡ್ಬೇಕಂತ ಹೇಳಿ ಗೌರ್ಮೆಂಟ್ ವೆಬ್ಸೈಟ್ನು ಇದೆ ಆ ವೆಬ್ಸೈಟ್ ಥ್ರೂ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಓಕೆನಾ ಸಿಂಪ್ಲಿ ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇದೆ ಅಲ್ವಾ ಎಲ್ಲರ ಹತ್ರನೂ ಸ್ಮಾರ್ಟ್ ಫೋನ್ ಇರುತ್ತೆ ಸೊ ನನ್ನ ಹತ್ರನೂ ಇದೆ ಓಕೆ ಸೊ ನೀವು ಸಿಂಪ್ಲಿ ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ವೆಬ್ಸೈಟ್ ಇದೆ ಗೌರ್ಮೆಂಟ್ ವೆಬ್ಸೈಟ್ ಲಿಂಕ್ ಇದೆ ಓಕೆ ಗೂಗಲ್ ಅಲ್ಲಿ ಹೊಡೆದ್ರು ಬರುತ್ತೆ ಅಕಸ್ಮಾತ್ ಯಾರು ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾನು ಕ್ಯಾಪ್ಷನ್ ಅಲ್ಲಿ ಗೌರ್ಮೆಂಟ್ ರಿಜಿಸ್ಟರ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಥ್ರೋನು ನೀವು ಚೆಕ್ ಮಾಡ್ಬೋದು ಓಕೆ ಏನು ಇಲ್ಲ ನೀವು ಸಿಂಪ್ಲಿ ಗೂಗಲಿಗೆ ಹೋಗ್ಬಿಟ್ಟು MCA.com ಅಂತ ಹೊಡೆದ್ರೆ ನಿಮಗೆ ಇಲ್ಲಿ MCA.com ಕಂಪ್ನಿ ರಿಸರ್ಚ್ ಅಂತ ಬರುತ್ತೆ
ಅಲ್ಲಿ ಚೆಕ್ ಕಂಪ್ನಿ ಇಂದ ಇಲ್ಲಾಂದ್ರೆ LLP ನೇಮ್ ಅಂತ ಬರುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಒಂದು ನಂಬರ್ ಬಂದು 2 ನಂಬರ್ ಕೊಟ್ಟು ಅದನ್ನ ಟೋಟಲ್ ಮಾಡಿ ಹೇಳಿ ಅಂತಾನು ಕೊಟ್ಟಿರ್ತಾರೆ. ಓಕೆನಾ. ಸೊ ಅದನ್ನ ನಂಬರ್ನ ನಾವು ಕೌಂಟ್ ಮಾಡಿ ಹಾಕ್ಬೇಕು. ನಾನು ಸೈಡಲ್ಲಿ ವಿಡಿಯೋ ಸಮೇನು ಹಾಕ್ತಾ ಇರ್ತೀನಿ. ಆ ವಿಡಿಯೋಸ್ ನೋಡಿ ಸಮಯ ನೀವು ಮಾಡ್ಬೋದು. ಓಕೆನಾ. ನಾನು ನನ್ನ ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ, ಸೈಡಲ್ಲಿ ವಿಡಿಯೋನು ಹಾಕಿರ್ತೀನಿ. ನಿಮ್ ಫೋನಲ್ಲಿ ನೀವು ಮಾಡಿದ್ರು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನಿಮ್ಗೂ ಕ್ಲಾರಿಟಿ ಆಗಿ ಲೈಫ್ ಪ್ರೂಫ್ ನಿಮ್ ಕೈಯಲ್ಲೇ ಸಿಗುತ್ತೆ. ಓಕೆ. ನಾನು ನಿಮ್ಗೆ ಈ ವಿಡಿಯೋ ಲೈಫ್ ಪ್ರೂಫ್ ಅಂತ ನಾನು ನಿಮ್ಗೆ ತೋರಿಸ್ತಾ ಇಲ್ಲ. ನೀವು ಸಮೇತ ಚೆಕ್ ಮಾಡ್ಕೋಬಹುದು ಲೈಫ್ ಪ್ರೂಫ್ನ ನಿಮ್ ಫೋನಲ್ಲಿ. ಓಕೆ. ಸೊ ಆ ನಂಬರ್ನ ಕೌಂಟ್ ಮಾಡಿ ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಯಾವ ಕಂಪ್ನಿ ನೀವು ಚೆಕ್ ಮಾಡ್ತಾ ಇದ್ರ ಆ ಕಂಪ್ನಿ ನೇಮ್ನ ಇಲ್ಲಿ ಎಂಟರ್ ಮಾಡಬೇಕು. ಇವಾಗ ನಾನು ನನ್ನ ಕಂಪ್ನಿ ನೇಮ್ನ ಬಿಸ್ಕುರ್ಕುಲ್ ಅಂತ ಸಬ್ಮಿಟ್ ಮಾಡಿದೆ. ಓಕೆ. ಸಬ್ಮಿಟ್ ಮಾಡಿದ್ ವಿತಿನ್ ಸೆಕೆಂಡ್ಗೆ ಬಂತು. ಓಕೆ. ಇದು ರಿಜಿಸ್ಟರ್ ಆಗಿರೋದ್ರಿಂದ ಜೆನ್ಯೂನ್ ಆಗಿರೋದ್ರಿಂದ ತಕ್ಷಣನೇ ಬಂತು. ಓಕೆ. ಸೊ CI ನಂಬರ್ ಅಂದ್ರೆ ಕಾರ್ಪೊರೇಟ್ ಐಡೆಂಟಿಫಿಕೇಶನ್ ನಂಬರ್ ಅಂತ. ಓಕೆನಾ. ಸೊ ಇದು ಏನಾದರೂ ನಾವು ನಮ್ಮ ಕಂಪ್ನಿ ಇಲ್ಲ ನಿಮ್ಮ ಕಂಪ್ನಿ ಆಯಿತು, ಇಲ್ಲ ನಂದೇ ಒಂದು ಯಾವುದೇ ಕಂಪ್ನಿ ಆಯಿತು, ನೀವೇ ಯಾವುದಾದ್ರು ಒಂದು ಕಂಪ್ನಿನ ಓಪನ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನೀವು ಗೌರ್ಮೆಂಟ್ ಅಂಡರಲ್ಲಿ ಏನಾದರೂ ರಿಜಿಸ್ಟರ್ ಮಾಡಿದ್ರೆ ಈ ನಂಬರ್ ನಿಮಗೆ ಕೊಟ್ಟಿರ್ತಾರೆ. ಓಕೆನಾ. ಸೊ ಗೌರ್ಮೆಂಟ್ ಅಂಡರಲ್ಲಿ ರಿಜಿಸ್ಟರ್ ಆಗಿದ್ರೆ ಮಾತ್ರನೇ ಕೊಟ್ಟಿರ್ತಾರೆ, ತಿಳ್ಕೊಳ್ಳಿ. ಆ್ಯಂಡ್ ಇನ್ನೊಂದು ನಾನು ಸರ್ಚ್ ಮಾಡಿದ್ದು ವಿತಿನ್ ಸೆಕೆಂಡ್ಗೆ ನನಗೆ ಬಂತು. ಹೌದಾ. ಸೊ ಜೆನ್ಯೂನ್ ಆ್ಯಂಡ್ ರಿಜಿಸ್ಟರ್ ಆಗಿರೋದ್ರಿಂದನೇ ಬಂತು ಅಲ್ವಾ. ನೀವು ನಿಮ್ಮ ಫೋನಲ್ಲಿ ಚೆಕ್ ಮಾಡ್ಕೊಳ್ಳಿ, ಕ್ಲಿಯರ್ ಆಗಿ ಬರುತ್ತೆ. ಗೌರ್ಮೆಂಟ್ ಬಿಸ್ಕುಕ್ಕು ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ನಂಬರ್ ಸಮಯನು ಕೊಟ್ಟಿರ್ತಾರೆ. ಆ್ಯಂಡ್ CI ನಂಬರುದು ಸ್ವಲ್ಪ ಮೀನಿಂಗ್ಸನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆಲ್ಲಾನು ಗೊತ್ತಾಗುತ್ತೆ. ನಮಗೆ ಇವಾಗ ನಾನು ಸುಳ್ಳು ಹೇಳ್ಬೋದು, ನಿಮಗೆ ಬೇರೆಯವ್ರು ಸುಳ್ಳು ಹೇಳ್ಬೋದು, ಇನ್ಯಾರೋ ಸುಳ್ಳು ಹೇಳ್ಬೋದು. ಗೂಗಲ್ ಆಯಿತು, ನಮ್ಮ ಫೋನ್ ಯಾವತ್ತೂ ನಮಗೆ ಸುಳ್ಳು ಹೇಳೋದಿಲ್ಲ. ಓಕೆನಾ. ಗೂಗಲ್ ಏನಿದ್ರು ನಿಮ್ಮ ಬೇರೆಯವ್ರು ಇವಾಗ ಯಾವುದೇ ಒಂದು ಫೇಕ್ ಇದ್ರೆ ಫೇಕ್ ಅಂತಾನೆ ಹೇಳುತ್ತೆ, ಜೆನ್ಯೂನ್ ಇದ್ರೆ ಜೆನ್ಯೂನ್ ಅಂತಾನೆ ಹೇಳುತ್ತೆ. ಓಕೆನಾ. ಸೊ ತಿಳ್ಕೊಳ್ಳಿ. ಇದರಲ್ಲೇ ನಿಮಗೆ ಒಂದು ಪ್ರೂಫ್ ನಾನು ಲೈವ್ ಆಗಿನೇ ನಿಮಗೆ ತೋರಿಸಿದ್ದೀನಿ. ಓಕೆನಾ. ಜೆನ್ಯೂನ್ ಆ್ಯಂಡ್ ಪ್ಯೂರ್ ಗೌರ್ಮೆಂಟ್ ರಿಜಿಸ್ಟರ್ ಕಂಪ್ನಿ. ಓಕೆನಾ. ಸೊ ಇವಾಗ ನಿಮಗೆ ಕ್ಲಾರಿಟಿಯಾಗಿ ಗೊತ್ತಾಯ್ತು ಅನ್ಕೋತೀನಿ. ಇದು ಜೆನ್ಯೂನ್ ಇದೆ, ನಾವು ಆರಾಮ್ಸೆ ಇದರಲ್ಲಿ ವರ್ಕ್ ಮಾಡ್ಬೋದು, ನಾವು ಸಮೇತ ದುಡ್ಡನ್ನ ಮಾಡ್ಬೋದು ಅಂತೇಳಿ. ಇದರಲ್ಲಿ ತುಂಬಾನೇ ವೇಬ್ಸ್ ಇದಾವೆ ಗುರು, ಯಾವ ತರ ಆದ್ರೂ ಹಣನ ಮಾಡ್ಬೋದು. ಇದರಲ್ಲಿ ಒಂದೇ ತರ ನಾವು ರೆಫರ್ ಮಾಡಿನೇ ದುಡ್ಡು ಮಾಡ್ಬೇಕಂತ ಏನೂ ಇಲ್ಲ. ಓಕೆನಾ. ಸೊ ನಿಮಗೆ ನೀವು ಯಾವ ತರ ಕಲಿತೀರಾ ಅದ್ರ ಮೇಲೆ ನೀವು ಡಿಪೆಂಡ್ ಆಗಿರ್ತೀರಾ ಅಷ್ಟೇನೆ. ಸೊ ಕಲ್ತಿಲ್ಲ ಅಂದ್ರೆ ಏನೂ ಇರೋದಿಲ್ಲ. ಓಕೆನಾ. ಇನ್ನೂ ಒಂದು ಸಿಂಪ್ಲಿ ಗೂಗಲ್ಗೆ ಇವಾಗ ಏನು ಇದು ಚೆಕ್ ಮಾಡಿದ್ರಲ್ವಾ, ಚೆಕ್ ಮಾಡಿದ್ರಿ, ನಿಮ್ಗೆ ಇದು ಗೊತ್ತಾಯ್ತು. ಓಕೆ ಜೆನ್ಯೂನ್ ಇದೆ, ನಾವು ಜಾಯ್ನ್ ಆಗ್ಬೋದು, ಆರಾಮ್ಸೆ ಇದ್ರಲ್ಲಿ ದುಡ್ಡು ಮಾಡ್ಬೋದು ಅಂತ ನಿಮ್ಗೆ ಕ್ಲಾರಿಟಿಯಾಗಿ ಗೊತ್ತಾಯ್ತು. ಇನ್ನೂ ಒಂದು ನಿಮ್ಗೆ ಇನ್ನೊಂದು ಚೆಕ್ ಮಾಡಿ, ಬಿಸ್ಕುರ್ಕುಲ್ ಗೌರ್ಮೆಂಟ್ ಅಪ್ರೂವ್ಡ್ ಅಂತ ಹೇಳಿ ನೀವು ಗೂಗಲಲ್ಲಿ ಜಸ್ಟ್ ಒಂದು ಕ್ವಶನ್ ಕೇಳಿ, ಆ ಕ್ವಶನ್ಗೆ ಏನು ಆನ್ಸರ್ ಬರುತ್ತಂತನೂ ನೋಡಿ. ಓಕೆ. ಸೈಡಲ್ಲಿ ಅದನ್ನು ಹಾಕಿರ್ತೀನಿ, ನೋಡ್ಕೊಳ್ಳಿ ಅದನ್ನು. ಓಕೆ. ಎಸ್ ಗೌರ್ಮೆಂಟ್ ಬಿಸ್ಕುರ್ಕುಲ್ ಈಸ್ ಪ್ರೈವೇಟ್ ಲಿಮಿಟೆಡ್ ಅಂತಾನು ಇಲ್ಲೂ ಕಂಪ್ನಿ ಅಂಡರಲ್ಲಿ ರಿಜಿಸ್ಟರ್ ಆಗಿದೆ ಅಂತೇಳಿನೂ ಬರುತ್ತೆ. ಓಕೆ. ಸೊ ಎಷ್ಟು ಪ್ರೂಫ್ಸ್ಗಳು ಬೇಕು ನಿಮ್ಗೆ ಹೇಳಿ. ಓಕೆ. ಕಂಪ್ನಿ ಜೆನ್ಯೂನ್ ಎಷ್ಟು ಪ್ರೂಫ್ಸ್ ಬೇಕು ಹೇಳಿ, ನಾನು ನಿಮಗೆ ಶೋ ಮಾಡ್ತೀನಿ. ಓಕೆನಾ. ಸೊ ನಾನು ಶೋ ಮಾಡ್ಬೇಕಂತಲ್ಲ, ಸಿಂಪ್ಲಿ ನಿಮ್ ಗೂಗಲ್ ಓಪನ್ ಮಾಡ್ಬಿಟ್ಟು ಸರ್ಚ್ ಮಾಡಿ ನೋಡಿ. ಓಕೆ. ನಾನು ಹೇಳ್ಬೇಕಂತ ಏನೂ ಇಲ್ಲ, ನಿಮ್ ಗೂಗಲ್ಲೇ ನಿಮ್ಗೆ ಹೇಳುತ್ತೆ. ಬೇರೆಯವ್ರ ಮಾತನ್ನು ನೀವು ಕೇಳ್ಬೇಡಿ. ಓಕೆ. ನಿಮ್ ಫೋನ್ನಲ್ಲಿ ಗೂಗಲ್ ಓಪನ್ ಮಾಡಿ ಬಿಸ್ಕುರ್ಕುಲ್ ಸೇಫಾ ಇಲ್ಲ ಲೀಗಲಾ ಇಲ್ಲ ಗೌರ್ಮೆಂಟ್ ಅಪ್ರೂವ್ಡಾ ಅದನ್ನು ಸರ್ಚ್ ಮಾಡಿ, ಪ್ರತಿ ಒಂದಕ್ಕೂ ತೋರಿಸುತ್ತೆ. ಅಲ್ಲಿ ಎಲ್ಲಾ ಕಡೆನೂ ಎಸ್ ಅನ್ನೋ ಓಡೇ ಇರುತ್ತೆ. ಒಂದ್ ಕಡೆ ಆದ್ರೂ ನೋ ಅನ್ನೋದಿತ್ತು ಅಂದ್ರೆ ಸೊ ನನಗ್ ಬಂದ್ ಹೇಳಿ. ಓಕೆನಾ. ಸಾರಿ ಕರೆಂಟ್ ಹೋಯ್ತು, ಹಂಗಾಗಿ ಸ್ವಲ್ಪ ಲೈಟಿಂಗ್ಸ್ ಡಿಮ್ ಆಗಿರುತ್ತೆ ಅಷ್ಟೇನೆ. ಓಕೆ. ಸೊ ಇದು ಒಂದು ಆಯ್ತು. ದೆನ್ ಇದಾದ ತಕ್ಷಣನೇ ನಿಮ್ಗೆ ಬಿಸ್ಕುರ್ಕುಲ್ ಈಸ್ ಸೇಫಾ ಅಂತ ಓಡದ್ ನೋಡಿ. ಅಲ್ಲೂ ನಿಮ್ಗೆ ಒಂದೇ ವರ್ಡ್ ಬರೋದು, ಬಿಸ್ಕುರ್ಕುಲ್ ಈಸ್ ಸೇಫ್ ಅಂತಾನೆ ಬರೋದು. ಓಕೆನಾ. ಸೈಡಲ್ಲಿ ನಿಮ್ಗೆ ಶೋ ಆಗ್ತಾ ಇರುತ್ತೆ. ಅಂಡ್ ನೀವು ಸಮಯ ಸರ್ಚ್ ಮಾಡಿ ನೋಡಿ, ಬಿಸ್ಕುರ್ಕುಲ್ ಸೇಫ್ ಅಂತಾನೆ ನಿಮ್ಗೆ ತೋರ್ಸೋದು. ಓಕೆನಾ. ಯಾವುದೇ ತರ ಅಂತ ಇಲ್ಲ ಇದು ಸೇಫ್ ಅಲ್ಲ ಸ್ಕ್ಯಾಮ್ ಅಂತ ಹೇಳಿ ತೋರಿಸಿದ್ರೆ ನನಗೆ ಬಂದು ವಾಟ್ಸಪ್ ಅಲ್ಲಿ ಟೆಕ್ಸ್ಟ್ ಮಾಡಿ, ನಾನು ನಿಮ್ಗೆ ನೀವು ಏನ್ ಅಂತೀರಾ ನಾನು ಅದನ್ನ ಮಾಡ್ತೀನಿ. ಓಕೆನಾ. ಇಷ್ಟೊಂದು ನಾನು ಲೈವ್ ಆಗಿ ಇಷ್ಟೊಂದು ನಿಮ್ಗೆ ಕಾನ್ಫಿಡೆಂಟ್ ಆಗಿ ಇಷ್ಟೊಂದು ಗ್ಯಾರಂಟಿಯಿಂದ ಹೇಳ್ತಾ ಇದ್ದೀನಿ ಅಂದ್ರೆ ಇದು
ಸೇಫ್ ಆ್ಯಂಡ್ ಲೀಗಲ್ ಕಂಪ್ನಿ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಯಾವುದೇ ಕಾರಣಕ್ಕೂ ಇವಾಗ ಫೇಕ್ ಅನ್ನೋರ್ ಮಾತನ್ನ ನೀವು ನಂಬ್ತೀರಾ ಅಂದ್ರೆ ಅದು ನಿಮ್ಮ ದಡ್ಡತನ. ಓಕೆ, ನೀವು ಎಜುಕೇಟೆಡ್ ಆಗಿರ್ತೀರಾ, ತುಂಬಾ ಓದಿರ್ತೀರಾ ಅಂದ್ಮೇಲೆ ನಿಮ್ ಕೈಯಲ್ಲಿ ಗೂಗಲ್ ಇರುತ್ತೆ, ಚಾಟ್ GPT ಇರುತ್ತೆ, ಇಲ್ಲಾಂದ್ರೆ ಇವಾಗ ವಾಟ್ಸಪ್ ಅಲ್ಲಿ ಒಂದು ಅಪ್ಡೇಟನು ಬಂದಿದೆ. ಓಕೆ, ಆ ಅಪ್ಡೇಟ್ ಅಲ್ಲಿ ಹೋಗ್ಬಿಟ್ಟು ನೀವು ಅಲ್ಲೂ ಸರ್ಚ್ ಮಾಡಿ ಬಿಸ್ಕುರ್ಕುಲ್ ಬಗ್ಗೆ. ಓಕೆ, ಅದನ್ನು ನಿಮ್ಗೆ ವಾಟ್ಸಪ್ ಅಲ್ಲೂ ಡೀಟೇಲ್ ಆಗಿ ಹೇಳುತ್ತೆ. ಓಕೆ, ಸೊ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ತಡೀರಿ. ನಮ್ಗೆ ಈ ತರ ಸಿಂಬಲ್ ಇಲ್ಲಿ ಕಾಣ್ತಾ ಇದೆ ಅಲ್ವಾ? ಆ ಸಿಂಬಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಅಲ್ಲಿ ನಿಮ್ಗೆ ನೀವು ಏನ್ ಕ್ವಶನ್ ಕೇಳ್ತೀರೋ ಅದು ನಿಮ್ಗೆ ಆನ್ಸರ್ ಮಾಡುತ್ತೆ. ಓಕೆ, ಬಿಸ್ಕುರ್ಕುಲ್ ಅಂತ ಜಸ್ಟ್ ನೀವು ಹೊಡೀರಿ. ಓಕೆ, ಸೊ ಅಲ್ಲಿ ನಿಮ್ಗೆ ಚೆನ್ನಾಗಿ ತೋರಿಸುತ್ತೆ ಅದನ್ನು ಎಷ್ಟು ಕಡೆ ಅಂತ ಹೇಳಿ. ಬಿಸ್ಕುರ್ಕುಲ್ ಸೇಫ್ ಇದೆ ಅಂಡ್ ಲೀಗಲ್ ಇದೆ ಅಂತ ನಾನು ಪ್ರೂಫ್ ಮಾಡಬೇಕು, ಹೇಳಿ ಪ್ರೂಫ್ ಮಾಡ್ತೀನಿ. ಓಕೆ, ಬಟ್ ಏನೋ ಒಂದು ವಿಡಿಯೋನ ಮಾಡ್ತಾ ಇರ್ತಾರೆ ಬಿಸ್ಕುರ್ಕುಲ್ ಸ್ಕ್ಯಾಮ್ ಫೇಕ್ ಅಂತೇಳಿ. ಓಕೆ, ಇಷ್ಟೆಲ್ಲ ಪ್ರೂಫ್ ನಿಮ್ಗೆ ಅವ್ರು ತೋರಿಸೋದಿಲ್ಲ. ಸಿಂಪ್ಲಿ ಅವ್ರು ಹೇಳ್ತಾರೆ ಬಿಸ್ಕುರ್ಕುಲ್ ಅಲ್ಲಿ ನೀವು ರೆಫರ್ ಮಾಡಿನೇ ದುಡ್ಡು ಮಾಡಬೇಕು, ಸೊ ದಯವಿಟ್ಟು ಹೋಗಿ ಜಾಯಿನ್ ಆಗಬೇಡಿ ಅಂತೇಳಿ. ಹೌದಾ? ಸೊ ರೆಫರ್ ಮಾಡಿನೇ ದುಡ್ಡು ಮಾಡಬೇಕು ಅಂತ ಹೇಳಿದ್ರೆ ಇದರಲ್ಲಿ 31 ಸ್ಕಿಲ್ಸ್ನ ಏನಕ್ಕೆ ಕೊಡ್ತಾ ಇದ್ರು? ನಮ್ಗೆ ಯಾವ ವೇವ್ ನಮ್ಗೆ ಈಸಿ ಆಗಿದೆಯೋ ನಾವು ಅದನ್ನ ಮಾಡ್ತೀವಿ. ಅಫ್ಲೇಟಿಂಗ್ ಮಾರ್ಕೆಟಿಂಗ್ ನಮ್ಗೆ ಈಸಿ ಅನ್ಸ್ತಾ ಇದೆ, ನಾವು ಅದನ್ನ ಮಾಡ್ತಾ ಇದೀವಿ. ಇಲ್ಲ ಇದರಲ್ಲಿ ಯೂಟ್ಯೂಬ್ ಮಾಸ್ಟರ್ ಮೈಂಡ್ ಇದೆ, ಗೂಗಲ್ ಆಡ್ಸ್ ಇದೆ, ಪಬ್ಲಿಕ್ ಸ್ಪೀಕಿಂಗ್ ಇದೆ, ಕಂಟೆಂಟ್ ಕ್ರಿಯೇಷನ್ ಇದೆ, ಕಾಪಿ ರೈಟಿಂಗ್ ಇದೆ, ತುಂಬಾನೇ ಡ್ರಾಪ್ ಶಿಪ್ಪಿಂಗ್ ಇದೆ, ತುಂಬಾ ಅಂದ್ರೆ ತುಂಬಾ ಹೈ ರೆಕಮೆಂಡೆಡ್ ಟ್ರೆಂಡಿಂಗ್ ಡಿಜಿಟಲ್ ಸ್ಕಿಲ್ಸ್ ನ ಹೇಳ್ಕೊಡ್ತಾ ಇದ್ದಾರೆ. ಹೌದಾ? ನಾವು ಯಾವ ಸ್ಕಿಲ್ಸ್ ನ ಕಲಿತೀವಿ, ನಮ್ಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ ನಾವು ಅದನ್ನ ಮಾಡ್ಬೋದು. ಓಕೆ, ಇದರಲ್ಲಿ ನಿಮ್ಗೆ ಬಿಸ್ಕುರ್ಕುಲ್ ಕಂಪ್ನಿ ಅವರು ಇದನ್ನೇ ಮಾಡಿ ಅದನ್ನೇ ಮಾಡಿ ಅಂತ ಯಾವತ್ತೂ ಡಿಮ್ಯಾಂಡ್ಸ್ ಮಾಡೋದಿಲ್ಲ. ಓಕೆ, ಅಂಡ್ ಈ ಕಂಪ್ನಿಯಿಂದ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಇರುತ್ತೆ. ಓಕೆ, ಸೊ ಅದು ಫ್ರೀ ಆಗಿನೇ ₹1 ಕೊಡ್ಲಾರ್ದಂಗೆ ನಾವು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿ ಬರ್ಬೋದು. ಓಕೆ, ಹೋಪ್ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಎಲ್ಲಾನು ಕ್ಲಿಯರ್ ಆಗಿ ಅರ್ಥ ಆಯ್ತು. ಅಂಡ್ ನಿಮ್ಮ ಏನ್ ಡೌಟ್ಸ್ ಇತ್ತು, ಬಿಸ್ಕುರ್ಕುಲ್ ಫೇಕ್ ಅಪ್ಪ ಸ್ಕ್ಯಾಮ್ ಅಪ್ಪ, ನಾವು ಜಾಯ್ನ್ ಆಗಿದ್ರೆ ನಮ್ಗೆ ದುಡ್ಡು ಹೋಗುತ್ತೆ ಅಂತ ಏನ್ ಡೌಟ್ ಇತ್ತಲ್ಲ, ನಾನು ಕ್ಲಿಯರ್ ಮಾಡಿದೀನಿ ಅಂತ ಅನ್ಕೊಂಡಿದೀನಿ. ಇನ್ನೂ ನಿಮ್ಗೆ ಇದ್ರ ಮೇಲೆ ಡೌಟ್ಸ್ ಇತ್ತು ಅಂದ್ರೆ ಸಿಂಪ್ಲಿ ನನ್ನ ವಾಟ್ಸಪ್ ನಂಬರ್ನ ಕೊಟ್ಟಿದ್ದೀನಿ ತೆಳಗಡೆ, ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಆ್ಯಂಡ್ ಡೀಟೇಲ್ಸ್ ಬೇಕಾಗಿತ್ತು ಅಂದ್ರೆ ಡೀಟೇಲ್ಸನ್ನು ನಾನು ನಿಮಗೆ ಶೋ ಮಾಡ್ತೀನಿ. ಓಕೆನಾ? ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಆ್ಯಂಡ್ ಹೆಲ್ಪ್ಫುಲ್ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ನ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನಿಮಗೆ ಇದು ಯೂಸ್ಫುಲ್ ಆಗಿತ್ತು ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನಾನು ಇದ್ರ ಬಗ್ಗೆ ಡೀಟೇಲ್ಸ್ನ ಇನ್ಮೇಲಿಂದ ಕೊಡ್ತಾ ಹೋಗ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ. ಓಕೆನಾ? ನಾನು ಏನಾದ್ರು ಬಾಯ್ ತಪ್ಪಿ ಒಂದು ವರ್ಡ್ ಮಿಸ್ ಆಗಿ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್.